ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ಪ್ರಗತಿಪರ ರೈತ ಸಿದ್ದೂಗೌಡ ಹೊಸ ಕೃಷಿ ಪದ್ಧತಿಯನ್ನ ಪರಿಚಯಿಸಿದ್ದಾರೆ. ತಾವೇ ಹೊಸದಾಗಿ ಅನ್ವೇಷಣೆ ಮಾಡಿರುವ ತ್ರಿವಳಿ ಬೇಸಾಯ ಕ್ರಮದಿಂದ ತಮಗಿರುವ ಕಡಿಮೆ ಜಮೀನಿನಲ್ಲಿ ಕಡಿಮೆ ಖರ್ಚು ಹಾಗೂ ಅಲ್ಪಾವಧಿಯಲ್ಲಿ ಕೃಷಿಯಲ್ಲಿ ಹೆಚ್ಚಿನ ಲಾಭ ಕಂಡುಕೊಳ್ಳುವ ಮೂಲಕ ರೈತರ ಬದುಕಿನಲ್ಲಿ ಆಶಾಕಿರಣ ಮೂಡಿಸಿದ್ದಾರೆ. ಈ ಮೂಲಕ ತಾವು ಮಾಡ್ತಿರೋ ಈ ತ್ರಿವಳಿ ಬೇಸಾಯಕ್ಕೆ ಈ ರೈತನೇ ಹೊಸ ಹೆಸರಿಟ್ಟು ರೈತರು ಈ ತರಹದ ಬೇಸಾಯದ ಕ್ರಮ ಅನುಸರಿಸಿದರೆ ಹೆಚ್ಚಿನ ಲಾಭ ಗಳಿಸಬಹುದೆಂದು ತಿಳಿಸಿಕೊಟ್ಟಿದ್ದಾರೆ. ಇಂದು ಇವರು ತಮಗಿರುವ 1 ಎಕರೆ ಜಮೀನಿನಲ್ಲಿ ಒಂದೇ ಬೆಳೆಯ ಜೊತೆ ಮತ್ತೆರಡು ಬೆಳೆಯನ್ನ ಕಡಿಮೆ ಅವಧಿಯಲ್ಲಿ ಒಂದೇ ಬಾರಿಗೆ ಬೆಳೆಯಬಹುದೆಂದು ತೋರಿಸಿಕೊಟ್ಟಿದ್ದಾರೆ. ಚೆಂಡು ಹೂವು ಕೃಷಿ ಜೊತೆ ಕೊತ್ತಂಬರಿ ಇಲ್ಲವೇ ಪಾಲಕ್ ಇಲ್ಲವೇ ಈರುಳ್ಳಿ ಇಲ್ಲವೇ ಬೆಳ್ಳುಳ್ಳಿ ಬೆಳೆಯನ್ನು ಬೆಳೆಯಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ಈ ರೀತಿ ಬೆಳೆದರೆ ರೈತನಿಗೆ ಒಂದಲ್ಲ ಒಂದು ಬೆಳೆ ಕೈ ಹಿಡಿಯಲಿದೆ. ಅಲ್ಲದೆ ಎಲ್ಲ ಬೆಳೆಗಳು ರೈತನ ಆರ್ಥಿಕ ಪ್ರಗತಿಗೆ ಸಹಾಯ ಮಾಡುತ್ತವೆ ಎಂದಿದ್ದಾರೆ. ಈ ಮೂಲಕ ಕಡಿಮೆ ಶ್ರಮ, ಕಡಿಮೆ ಬಂಡವಾಳ, ಕಡಿಮೆ ಸಮಯ ಸೇರಿದಂತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತೆಗೆಯಬಹುದು ಎಂದಿದ್ದಾರೆ. ಸರ್, ಇದು ತ್ರಿವಳಿ ಬೇಸಾಯ ಪದ್ಧತಿ ಅಂತ ಒಂದೇ ಉಳುಮೆಯಲ್ಲಿ 3 ಬೆಳೆಯನ್ನ ಬೆಳೆಯುವಂಥದ್ದು. ಬರೀ ಒಂದೇ ಉಳುಮೆ ಸರ್ 3 ಬೆಳೆನ ತೆಗಿಬೋದು. ಇದನ್ನೇನು ಮಾಡ್ತಾರೆ, ನಾನು ಕೂಡ ಇದನ್ನ 3 ಬೆಳೆ ಬೆಳೆಯೋಕ್ಕೆ 11 ತಿಂಗಳು ಸಮಯ ತಗೊಂಡಿದ್ದೆ. 1,32,000 ಖರ್ಚು ಮಾಡಿದ್ದೆ. ಆಗ ಇದನ್ನ 3 ತಿಂಗಳಲ್ಲಿ ಬೆಳಿಬೋದು ಸರ್ ಒಂದೇ ಉಳುಮೆಯಲ್ಲಿ. ಯಾವುದಾದ್ರು ಕೊತ್ತಂಬರಿ ಬೆಳಿಬೋದು, ಪಾಲಕ್ ಬೆಳಿಬೋದು, ನಿಮಗೆ ಚೆಂಡು ಹೂವು, ಈ 3 ಬೆಳೆ ಬೆಳಿಬೋದು. ನೀವು ಕೊತ್ತಂಬರಿ ಪಾಲಕ್ ಬಿಟ್ರೆ ಈರುಳ್ಳಿ ಬೆಳಿಬೋದು, ಒಳಗೆ ಬೆಳ್ಳುಳ್ಳಿ ಬೆಳಿಬೋದು. ನೀವು 1.5 ಅಡಿ ಮೇಲೆ ಬೆಳೆದಿರುವಂಥ ಬೆಳೆಗಳನ್ನು ಹಬ್ಬುವಂಥದ್ದು ಎಲ್ಲಾನು ಬೆಳಿಬೋದು ಸರ್. ಇದು ನಿಮಗೆ ತ್ರಿವಳಿ ಬೇಸಾಯ ಅಂತ ಏನು ಕರಿತೀನಿ ಅಂದರೆ, ಇದು ಒಂದೇ ಉಳುಮೆಯಲ್ಲಿ 3 ಬೆಳೆ ಬೆಳಿಬೋದು. ಆಮೇಲೆ ನಿಮಗೆ ನೀರು ಸೇವ್ ಆಗುತ್ತೆ. ನಾನೇ ಈ 3 ಬೆಳೆನ ಬೆಳೆಯೋಕ್ಕೆ ಹೆಚ್ಚು ಕಮ್ಮಿ 11 ತಿಂಗಳು ತಗೊಂಡಿದ್ದೆ. ಈಗ 11 ತಿಂಗಳು ಬೆಳೆನ ಬರೀ 3 ತಿಂಗಳು ಬೆಳೆದಿದ್ದೀನಿ 3 ಬೆಳೆನೂ. ಈಗ ನಮ್ಗೆ ಅಲ್ಲಿ ಟೈಮ್ ಎಷ್ಟು 8 ರಿಂದ 7 ತಿಂಗಳು ಟೈಮ್ ಸೇವ್ ಆಯಿತು, ಮ್ಯಾನ್ ಪವರ್ ಸೇವ್ ಆಯಿತು, ನೀರು ನಮ್ಗೆ ಉಳ್ಕತ್ತು. ಹಾಗೇನೆ ಸರ್, ಇದನ್ನು ಇನ್ನೂ ಒಂದು ಟೇಪು ನಮ್ಗೆ ಅನುಕೂಲ ಐತೆ. ಇದನ್ನು ರೈಡರ್ ಸೇಫ್ ಅಗ್ರಿಕಲ್ಚರ್ ಅಂತಲೂ ಕರಿಬೋದು. ಯಾಕೆ ಅಂದರೆ ರೈತರು ಸಾಲ ಮಾಡ್ಕೊತೀವಿ. ಈಗ ಒಂದು ಬೆಳೆ ಬೆಳೆದ್ವಿ, ಕೊತ್ತಂಬರಿ ಚೆಲ್ಲಿದ್ವಿ, 45,000 ಖರ್ಚಾಗಿರುತ್ತೆ. ಅದು ರೈಟ್ ಆಗಲ್ಲ, ಉತ್ತ ಹಾಕ್ಬಿಡ್ತೀವಿ, 45,000 ಸಾಲ ಅದಿಕ್ಕತ್ತು. ತಿರುಗಿ ಇನ್ನೊಂದು ಬೆಳೆ ಚೆಲ್ತೀನಿ, ಅದು ಸಾಲ ಬಂದರೆ ಅದು ಸಾಲ ಆಯ್ತದೆ. ಆದರೆ ಇದು ತ್ರಿವಳಿ ಬೇಸಾಯ ಮಾಡೋದ್ರಿಂದ ನಿಮಗೆ ಪಾಲಕ್ ಫಸ್ಟು ಕೊತ್ತಂಬರಿ ಚೆಲ್ಲಿದೆ, ಕೊತ್ತಂಬರಿ ಬಂತು, ತ್ರಿವಳಿ ಬೇಸಾಯ ಮೊದಲನೇ ಬೆಳೆ ತೆಗೆದೆ, 2ನೇ ಬೆಳೆ ಪಾಲಕ್ ಬಂತು ಸರ್, 3ನೇ ಬೆಳೆ ಬಂದು ನಿಮಗೆ ಚೆಂಡು ಹೂವು ಇರುತ್ತೆ. ಚೆಂಡು ಹೂವು ಪಕ್ಕ ಕೈ ಹಿಡಿತದೆ. ಯಾಕೆಂದರೆ ಎಕರೆಗೆ 12 ಟನ್ನು ಹೂವು ಕುಯ್ಬೇಕು ನಾವು 8,000 ಪೈರಿಗೆ. ನಾವು ಮಿನಿಮಮ್ ಅಂದ್ರೂ ವ್ಯವಸಾಯ ಸರಿಯಾಗಿ ಮಾಡಿದ್ರು 8 ಟನ್ನಾರು ಹೂವು ಕುಯ್ತೀಯ. ಅದನ್ನು ಫ್ಯಾಕ್ಟ್ರಿಯವರು 10 ರೂಪಾಯಿ ಕೊಟ್ಟು ತುಂಬ್ಕೊಂಡು ಹೋಗ್ತಾರೆ. 80,000 ನಿಮ್ಮದು ಏನೈತೆ ರೈಡರ್ ಸೇಫ್ ಅಗ್ರಿಕಲ್ಚರ್ ಮುಂದಕ್ಕೆ ಅದೇ ಅನುಕೂಲ ಆಯ್ತದೆ. ಬರೀ ಚೆಂಡು ಹೂವನ್ನ ನೀನು ಫ್ಯಾಕ್ಟ್ರಿ ಕೊಟ್ಕೊಂಡ್ರೆ ಈ 3ರಲ್ಲೂ ರೈಟ್ ಸಿಕ್ಕಿದ್ರೆ ನಿನ್ಗೆ 6 ಲಕ್ಷ ಬೇಕಾದ್ರೂ ಆಗ್ಬೋದು, ಇಲ್ಲ 600 ರೂಪಾಯಿ ಆಗ್ಬೋದು. 80,000 ಅಂತೂ ನಿಮ್ಗೆ ಪಕ್ಕ ಆಗೇ ಆಯ್ತದೆ. ಅಷ್ಟು ಆಯಿತು. ರೈಡರ್ ಸೇಫ್ ಆದರೆ ಮುಂದಕ್ಕೆ ನೀವು ಮೂವ್ ಮಾಡೋಕ್ಕೆ ಬೆಳೆಗೆ ಅನುಕೂಲ ಆಯಿತು ಸರ್. ಈ ಬೆಳೆ ಬೆಳೆಯೋದ್ರಿಂದ ರೈತರಿಗೆ ಮ್ಯಾನ್ ಪವರ್ ಉಳಿತದೆ, ನೀರು ಸೇವ್ ಆಯ್ತದೆ, ದುಡ್ಡು ಸೇವ್ ಆಯ್ತದೆ, ಸಮಯ ಉಳಿತದೆ. ಇದನ್ನು ರೈತರು ಆದಷ್ಟು ಅಳವಡಿಸ್ಕೋಬೇಕು. ಒಂದೇ ಬೆಳೆಯಲ್ಲಿ 3 ತಿಂಗಳಲ್ಲಿ 3 ಬೆಳೆಯನ್ನು ತೆಗಿಬೋದು ಒಂದೇ ಉಳುಮೆಯಲ್ಲಿ.